ಎಲ್ರಿಗೂ ನಮಸ್ಕಾರ. ಯೋಗೀಶಪ್ಪಾಜಯ್ಯ, ಮಾಜಿ ಅಧಿಕಾರಿ, ತೋಟಗಾರಿಕೆ ಇಲಾಖೆ, ಕರ್ನಾಟಕ ಸರ್ಕಾರ, ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸಂಪನ್ಮೂಲ ವ್ಯಕ್ತಿ, ತರಬೇತುದಾರ, ಸಲಹೆಗಾರ ಹಾಗೂ ಅಗ್ರ ಪ್ರೇರಕ ಭಾಷಣಕಾರ. ತಮ್ಮೆಲ್ಲರಿಗೂ ನನ್ನ ಪ್ರೇರಣಾ ಸರಣಿಯ ಭಾಗ 11ಕ್ಕೆ ಆತ್ಮೀಯ ಸ್ವಾಗತ. ತಾವೆಲ್ಲ ಈಗಾಗಲೇ ಭಾಳಷ್ಟು ಜನ ಸಹ ವಾಟ್ಸಪ್ ಮೂಲಕ ಮೆಸೇಜ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರೇರಣಾ ಸರಣಿಯ ಭಾಗ 1ರಿಂದ 10 ಸಂಪೂರ್ಣ ನೋಡಿದ್ದೇವೆ. ಭಾಳ ಖುಷಿ ಆಗ್ತಾ ಇದೆ, ಸಂತೋಷದ ವಿಚಾರ ಅಂತ. ನಾನು ಈಗಾಗಲೇ ಭಾಳಷ್ಟು ಮಧ್ಯ ಎಲ್ಲ ಭಾಗಗಳಲ್ಲೂ ನಾನು ನನ್ನ ದೂರವಾಣಿ ಸಂಖ್ಯೆಗಳನ್ನು ನಾನು ಹೇಳಿಲ್ಲ. ಈಗ ಮತ್ತೊಮ್ಮೆ ನಿಮಗೆ ಈ ಒಂದು ಭಾಗ 11ನ್ನು ಪ್ರಾರಂಭ ಮಾಡಲಿಕ್ಕಿಂತ ಮೊದಲು ನನ್ನ ವಾಟ್ಸಪ್ ದೂರವಾಣಿ ಸಂಖ್ಯೆಗಳನ್ನ ಹೇಳ್ತೇನೆ. ಯಾಕಂದರೆ ನೋಡಿರೋಂಥವ್ರು ಸಹ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನ ಹೇಳಿದಾಗ ನಮಗೂ ಒಂದು ರೀತಿಯ ಒಂದು ಹುಮ್ಮಸ್ಸು ಮಾಡಬೇಕು, ಭಾಳಷ್ಟು ಜನಗಳಿಗೆ ಇದನ್ನು ತಲುಪಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಮಗೆ ಮತ್ತಷ್ಟು ಮಗದಷ್ಟು ನಮಗೂ ಸಹ ಸ್ಫೂರ್ತಿ ಸಿಗುತ್ತೆ. ನಾನು ಹೇಗೆ ಈ ಒಂದು ಕಾರ್ಯಕ್ರಮದ ಮೂಲಕ ಅಥವಾ ಈ ಒಂದು ವಿಡಿಯೋಗಳ ಮೂಲಕ ನೋಡುಗರಲ್ಲಿ ಹೇಗೆ ಒಂದು ಸ್ಫೂರ್ತಿ ತುಂಬಲಿಕ್ಕೆ, ಚೈತನ್ಯ ತುಂಬಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ನೀವು ಸಹ ನೋಡಿ ನನಗೆ ವಾಟ್ಸಪ್ನಲ್ಲಿ ನೀವು ನೋಡಿದ್ದನ್ನು ನೀವು ನನಗೆ ತಿಳಿಸಿದಾಗ ನಮಗೂ ಸಹ ಎಲ್ಲೋ ಒಂದು ರೀತಿಯ ಒಂದು ಸ್ಫೂರ್ತಿ ಮತ್ತು ಹುಮ್ಮಸ್ಸು. ಹಾಗಾಗಿ ನೋಡಿರೋಂಥವರು ನನ್ನ ದೂರವಾಣಿ ಸಂಖ್ಯೆಗಳಿಗೆ ವಾಟ್ಸಪ್ ಮೂಲಕ ನೀವು ನಿಮ್ಮ ಪ್ರತಿಕ್ರಿಯೆಯನ್ನು ದಯಮಾಡಿ ತಿಳಿಸಿ. ನನ್ನ ದೂರವಾಣಿ ಸಂಖ್ಯೆಗಳು 9448218544. ಮತ್ತೊಮ್ಮೆ ಹೇಳ್ತೇನೆ, 9448218544. ಮತ್ತೊಂದು ಮೊಬೈಲ್ ಸಂಖ್ಯೆ 8431084065. 8431084065. ಈಗ ಭಾಗ 11ರ ಚಿಕ್ಕ ಕತೆ. ಬಹುಶಃ ಇದು ಪ್ರತಿಯೊಬ್ಬರಲ್ಲೂ, ಹಿರಿಯರು ಕಿರಿಯರು ಅನ್ನದೇ ಎಲ್ಲರಿಗೂ ಸಹ ಅನ್ವಯಿಸುವಂಥದ್ದು. ಅದು ವಿಶೇಷವಾಗಿ ನಮ್ಮ ಜ್ಞಾನಾರ್ಜನೆ ದೃಷ್ಟಿಯಿಂದ ಇದು ಎಲ್ರಿಗೂ ಅನ್ವಯಿಸುವಂಥದ್ದು. ಹೀಗೆ ಯಾವುದೋ ಒಂದು ಊರಿನಲ್ಲಿ ಯಾರೋ ಭಾಳ ಬಿಸಿ ರಕ್ತದ ವ್ಯಕ್ತಿನೋ, ಯುವಕ, ನಂತರ ಅಂತಲೇ ತಿಳ್ಕೊಳ್ಳಿ, ಬಿಸಿ ರಕ್ತದ ವ್ಯಕ್ತಿ ಈ ಮರವನ್ನು ಗರಗಸ ಬಳಸ್ಕೊಂಡು ಕತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನಂತೆ. ಗರಗಸ ತಗೊಂಡು ಮರ ಕೊಯ್ಲಿಕ್ಕೆ ಅಥವಾ ಕತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಭಾಳ ಶ್ರಮ ವಹಿಸ್ತಾ ಇರ್ತಾನೆ. ಅದು ಬೇರೆ ಬಿಸಿಲು ಭಾಳ ಜೋರಿರುತ್ತೆ. ಅವನು ಕಷ್ಟಪಟ್ಟು ಮರವನ್ನು ಕತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ಅಷ್ಟು ಸುಲಭವಾಗಿ ಕೆಲಸ ಆಗ್ತಾ ಇರಲ್ಲ. ಯಾರೋ ಹಿರಿಯರು ಹಾಗೆ ಹೋಗ್ತಿದ್ದಂಥವ್ರು ಎಲ್ಲ ಗಮನಿಸ್ತಾರೆ. ಹಿರಿಯರು, ಅನುಭವ ಆಗಿರೋಂಥವ್ರು. ಹಾಗಾಗಿ ಹೇಳ್ತಾರಲ್ಲ, ಅನುಭವದಲ್ಲಿ ಅಮೃತವಿದೆ ಅಂತಾರಲ್ಲ, ಅವ್ರು ಗಮನಿಸಿದ್ರು. ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡಿದ್ರು, ಈ ಬಿಸಿ ರಕ್ತದ ವ್ಯಕ್ತಿ ನಂತರದವನು ಭಾಳ ಶ್ರಮ ವಹಿಸ್ತಾ ಇದ್ದಾನೆ, ಬೆವರು ಬರ್ತಾ ಇದೆ, ಅಷ್ಟು ಸುಲಭವಾಗಿ ಕೆಲಸ ಆಗ್ತಾ ಇಲ್ಲ, ಅಷ್ಟು ಮರಗಳನ್ನ ಕತ್ತರಿಸ್ಲಿಕ್ಕೆ ಆಗ್ತಾ ಇಲ್ಲ. ಇವರು ಸೂಕ್ಷ್ಮವಾಗಿ ಗಮನಿಸಿದ್ರು. ಅನುಭವದಲ್ಲಿ ಗೊತ್ತಾಯಿತು ಎಲ್ಲಿ ಸಮಸ್ಯೆ ಆಗ್ತಿದೆ ಅನ್ನೋಂಥದ್ದು. ಹಾಗೆ ಅವರು ಬಂದ್ರಂತೆ ಹಿರಿಯರು, ಭಾಳ ಗಮನಿಸಿ ಅವರ ಅನುಭವದ ಮೇಲೆ ತಿಳ್ಕೊಂಡಿದ್ದಂಥವ್ರು ಬಂದು ಹೇಳಿದ್ರಂತೆ ಬಿಸಿ ರಕ್ತದ ವ್ಯಕ್ತಿಗೆ, ನೋಡಪ್ಪ, ನಾನು ನಿನ್ನನ್ನು ಆಗ್ಲಿಂದ ಭಾಳ ಗಮನಿಸ್ತಾ ಇದ್ದೀನಿ, ಭಾಳ ಶ್ರಮ ವಹಿಸ್ತಾ ಇದೀಯಾ, ಕೆಲಸ ಸುಲಭವಾಗಿ ಆಗ್ತಾ ಇಲ್ಲ. ನಾನು ಗಮನಿಸ್ದಾಗೆ ನೀನೇನು ಗರಗಸ ಕುಯ್ಯಕ್ಕೆ ಬಳಸ್ತಾ ಇದೆಯಲ್ಲ, ಅದು ಮೊಣಚಿ ಹೋಗ್ಬಿಟ್ಟಿದೆ. ಹಾಗಾಗಿ ಹರ ಅಂತ ಬರ್ತದೆ, ಕೇಳಿರ್ಬೇಕು, ಸಾಣೆ ಹಿಡಿಯಲಿಕ್ಕೆ ಹರ ಅಂತ ಬರ್ತದೆ. ಹರವನ್ನು ತೊಗೊಂಡು ಒಂದು ಸ್ವಲ್ಪ ಸಾಣೆ ಹಿಡ್ಕೊಂಡ್ಬಿಟ್ಟು ಆಮೇಲೆ ನೀನು ಕೆಲಸ ಮಾಡು, ಭಾಳ ಸುಲಭವಾಗುತ್ತೆ ಅಂದ್ರಂತೆ. ಅದಕ್ಕೆ ಈ ಬಿಸಿ ರಕ್ತದ ವ್ಯಕ್ತಿ ಅನ್ನಂತೆ, ಅಲ್ಲ ಸ್ವಾಮಿ, ನನಗೆ ಬೆಳಗ್ಗೆಯಿಂದ ಈ ಮರ ಕತ್ತರಿಸ್ಲಿಕ್ಕೆ ಅಥವಾ ಮರ ಕುಯ್ಲಿಕ್ಕೇನೆ ನನಗೆ ಸಮಯ ಇಲ್ಲ. ಇಷ್ಟೆಲ್ಲ ಬೆವರು ಸುರಿಸ್ಕೊಂಡು ಕಷ್ಟಪಟ್ಟು ಮಾಡ್ತಾ ಇದ್ದೀನಿ, ಅದಕ್ಕೆ ಸಮಯ ಇಲ್ಲ. ಇನ್ನು ನನಗೆ ಹರ ತಗೊಂಡು ನನಗೆ ಸಾಣೆ ಹಿಡಿಲಿಕ್ಕೆ ಎಲ್ಲಿ ಸಮಯ ಇದೆ ಅಂತ ಅನ್ನಂತೆ. ಬಹುಶಃ ನಾನು ಯಾಕೆ ನಗ್ತಾ ಇದ್ದೀನಿ ಅನ್ನೋಂಥದ್ದು ಕೆಲವರಿಗೆ ಅರ್ಥ ಆಗಿದೆ ಅಂತ ಭಾವಿಸಿದ್ದೇನೆ. ಸಾರಾಂಶ ತಾತ್ಪರ್ಯ ಇಷ್ಟೇ. ಗ್ರಾಮೀಣ ಪ್ರದೇಶದಲ್ಲಿ ಬಂದಿರೋಂಥವ್ರು ಭಾಳಷ್ಟು ಚೆನ್ನಾಗಿ ನಮಗೆ ಗೊತ್ತಿದೆ. ಹರವನ್ನು ಬಳಸಿ ಯಾವುದೇ ಚೂಪಾದ ಪದಾರ್ಥಗಳನ್ನು ನಾವು ಸಾಣೆ ಹಿಡಿದಾಗ ಕೆಲಸ ಸುಲಭ ಆಗುತ್ತೆ, ಸಲೀಸಾಗತ್ತೆ. ಹಾಗಾಗಿ ಹಿರಿಯರ ಅನುಭವದ ಮೇಲೆ ಹೇಳಿದ್ರು. ಅವ್ರು ಹೇಳಿದಂಥದ್ದು, ಅವನು ಹರ ತಗೊಂಡು ಸಾಣೆ ಹಿಡಿದ್ರೆ ಅವನು ಮಾಡ್ತಿರೋಂಥ ಕೆಲಸ ಇನ್ನೂ ಸುಲಭ ಆಗುತ್ತೆ ಅನ್ನೋದಕ್ಕೆ ಹೇಳಿದ್ರೆ, ಅವನು ಅದರ ಅವರು ಕೊಟ್ಟಂಥ ಸಲಹೆಯ ಅಥವಾ ಅವರ ಅನುಭವದ ಇದಕ್ಕೆ ಮೌಲ್ಯ ಕೊಡದೆ, ಮಹತ್ವ ಕೊಡದೆ, ಅವನಂತೆ ನಂಗೆ ಮರ ಕತ್ತರಿಸಲಿಕ್ಕೆ ಸಮಯ ನಾನು ಹರ ತಗೊಂಡು ಸಾಣೆ ಹಿಡಿಲಿಕ್ಕೆ ಎಲ್ಲಿ ಸಮಯ ಇದೆ ಅಂತ ಅನ್ನಂತೆ. ಇದರ ಸಾರಾಂಶ ಇಷ್ಟೇ. ನಾವು ಭಾಳಷ್ಟು ಜನ, ನಾವು ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ನಮ್ಮ ಕ್ಷೇತ್ರಗಳಲ್ಲಿ ಭಾಳಷ್ಟು ವಿದ್ಯಾರ್ಥಿನೂ ಸಂಪಾದಿಸಿರ್ಬೋದು, ಏನೇ ಅನುಭವ ಆಗಿರ್ಬೋದು. ಆದರೆ ಅವಾಗವಾಗ ಇದಿದೆ ನೋಡಿ, ಈ ಒಂದು ಗರಗಸವನ್ನು ಅವಾಗವಾಗ ಸಾಣೆ ಹಿಡಿತಾ ಇರಬೇಕು. ಅಂದರೆ ಅರ್ಥ, ಜ್ಞಾನಾರ್ಜನೆ ಮಾಡ್ಕೊಳ್ತಾ ಇರಬೇಕು. ಯಾರೂ ಪರಿಪೂರ್ಣರಲ್ಲ, ಯಾರೂ ಸರ್ವಜ್ಞರಲ್ಲ, ಯಾರೂ ಸಹ ವಿದ್ವಾಂಸರಲ್ಲ. ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಆ ಕ್ಷೇತ್ರದ ಎಲ್ಲ ವಿಷಯಗಳನ್ನು ಸಂಪೂರ್ಣ ತಿಳ್ಕೊಂಡಿದ್ದೀನಿ ಅಂತ ಹೇಳಲಿಕ್ಕೆ ಯಾರಿಗೂ ಸಹ ಸಾಧ್ಯ ಇಲ್ಲ.
ಯಾಕಂದರೆ ಕಲಿಕೆ ಅನ್ನೋದು ನಿತ್ಯ ನಿರಂತರ, ಅದು ಕಡೆ ಉಸಿರಿರೋವರೆಗೂ ವಿದ್ಯಾರ್ಥಿಗಳು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಕ್ಷೇತ್ರಗಳಲ್ಲಿ ಏನೇನಿದ್ದೀವಿ ಅಥವಾ ಬೇರೆ ಆಸಕ್ತಿರ ಕ್ಷೇತ್ರಗಳೇನಿದೆಯಲ್ಲ ಅದನ್ನು ಏನೇನು ಓದಿದ್ರು ಇಲ್ಲಿವರೆಗೆ, ನಾವು ಏನೇ ಕಲ್ತಿದ್ರು ಸಹ ಅವಾಗ ಸ್ವಲ್ಪ ಸಾಣೆ ಇಟ್ಕೊಳ್ಳೋಣ. ಅದನ್ನು ಪುಸ್ತಕ ರೂಪದಲ್ಲಿ ಓದೋದಂತಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಕಾರ್ಯಾಗಾರಗಳಲ್ಲಿ, ಶಿಬಿರಗಳಲ್ಲಿ, ತರಬೇತಿಗಳಲ್ಲಿ ಭಾಗವಹಿಸೋಂಥದ್ದಿರ್ಬೋದು, ಅಥವಾ ಇವತ್ತು ತಂತ್ರಜ್ಞಾನ ಯುಗದಲ್ಲಿ ಮಾಹಿತಿ ತಿಳ್ಕೊಳ್ಳಿಕ್ಕೆ ಏನು ಕೊರತೆ ಇಲ್ಲ. ಮಾಹಿತಿ ಯುಗ ಆದರೆ ತಿಳ್ಕೊಳ್ಬೇಕನ್ನೋ ಒಂದು ಹಂಬಲ, ತಿಳ್ಕೊಳ್ಬೇಕನ್ನೋ ಒಂದು ಆಸಕ್ತಿ ಮತ್ತು ಉತ್ಸಾಹ ನಮ್ಮಲ್ಲಿ ಇರಬೇಕು ಅಂತ ಹೇಳ್ತಾ ನಮ್ಮ ಜ್ಞಾನಾರ್ಜನೆ ಮಾಡ್ತಾ ಹೋಗೋಣ. ಇವತ್ತಿನ ಪ್ರಪಂಚದ ವೇಗದ ಪ್ರಪಂಚ, ಎಷ್ಟು ವಿಷಯ, ಯಾವುದೇ ವಿಷಯ ಆಗಲಿ ಎಷ್ಟು ವಿಷಯ ತಿಳ್ಕೊಂಡ್ರೂ ಸಹ ಕಡಿಮೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಪ್ರೇರಣಾ ಸರಣಿಯ ಭಾಗ 1ರಿಂದ ಇದು ಸೇರಿ 11 ಭಾಗಗಳನ್ನು ಸಹ ತಾವೆಲ್ಲರೂ ಸಹ ನೋಡಿ ಇದು ಎಲ್ರಿಗೂ ಅನ್ವಯಿಸಂಥದ್ದು. ನೀವು ಕುಟುಂಬದ ಸಮೇತ ಬಹುಶಃ ನೀವು ಕೂತ್ಕೊಂಡು ನೋಡ್ಬೋದಾಗಿರೋಂಥ ಈ ವಿಡಿಯೋಗಳನ್ನು ನೋಡಿ. ಮತ್ತು ನಾನು ಈಗಾಗಲೇ ಹೇಳಿದಾಗೆ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಗೆ ಗೊತ್ತಿರೋಂಥ ಸಂಪರ್ಕಗಳಲ್ಲಿ ಮತ್ತು ನಿಮ್ಮ ಗೊತ್ತಿರೋಂಥ ಬೇರೆ ಬೇರೆ ಗುಂಪುಗಳಿಗೂ ಸಹ ಇದನ್ನು ಹಂಚ್ಕೊಳ್ಳಿ ಅಂತ ಹೇಳ್ತಾ ಭಾಗ 11 ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.